ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಸಿದ್ದರಾಮಪ್ಪ ಕಪ್ಪಲ್ಲಿಯವರು ಮತ್ತು ಮಂಜು ಶಿಂಗೆ ಮತ್ತು ನಾನು ತಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ವಿಷಯ ಏನಂದ್ರೆ, ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಗಿಯವರು ಏನು ದಲಿತರು RSS ಅವ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಏನೋ ಹೇಳ್ಯಾರ. ಇವರಿಗೆ RSS ಅನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವರು ಮೊದಲನೇದಾಗಿ ಇವರು ಹಿಂದೂನೂ ಅಲ್ಲ, ಜಿಗಜಿಣಗಿಯವರು ದಲಿತರೂ ಅಲ್ಲ. ಹಂಗಂದ್ರೆ ಇವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡಬಾರ್ದು ಅನ್ನೋದನ್ನು ಇವರು ಹೇಳ್ತಾರೆ. ಆಮೇಲೆ RSSಗೆ ವಿರೋಧ ಹಾಕೊಂಡವರು ಯಾರೂ ಉಳಿದಿಲ್ಲ. ಗೊತ್ತಿದ್ದಿಲ್ಲ, ಈಗೇನು RSSನ ವಂಶಸ್ಥರು ಅದಾರಲ್ಲ, ಈ ಭೀಮಾ ಕೋರೆ ಹೋದಾಗ ಈ RSSನ 28,000 ಸೈನಿಕರನ್ನು ಬರೀ ಕೇವಲ 500 ದಲಿತರು ಇವರು ಶಿರವನ್ನು ಚೆಂಡಾಡಿ ಭೀಮಾ ನದಿದಾಗ ಒಗೆದಿರ್ತಾರೆ. ಅದು ಏನಾರು ತಿಳ್ಕೊಂಡು ದಲಿತರಂದ್ರೆ, ಯಾಕಂದ್ರೆ ನಿನಗಂತೂ ಗೊತ್ತಿಲ್ಲ, ನೀ ದಲಿತೇ ಅಲ್ಲ. ಅದಕ್ಕೆ ಜಿಗಜಿಣಗಿಯವರೇ, ಇನ್ನು ಮುಂದೆ ನೀವು ಏನಾದರೂ ಮಾಡ್ತಿರ್ತಿದ್ರೆ, ಯಾಕಂದ್ರೆ ನಿಮ್ಮದೇನು ರಾಜಕೀಯ ಜೀವನ ಚಾಲು ಆಗ್ಯದಲ್ಲ, ಅದೇ ಮತಕ್ಷೇತ್ರದಾಗೆ ಹುಟ್ಟಿ ನಿಮಗೆ ನಾವು ನಿಮ್ಮ ಇಲೆಕ್ಷನ್ ಹೆಂಗೆ ನೀವು ನೆಗಲುತ್ತ ರೈತಕ್ಕೆ ನಿಂದಿರ್ತಿದ್ರಲ್ಲ, ಅದನ್ನೆಲ್ಲ ಗೊತ್ತದ ನಮಗೆ ನಿಮ್ಮದು. ಅಲ್ಲ, ನಾ ಏನು ಹೇಳತ್ತೀನಿ, RSSನ ಇವ್ರೇನು ವಂಶಸ್ಥರಲ್ಲ, ಇವರಿಗೆ ನಾವು ಬರೀ 500 ಮಂದಿ 28,000 ಮಂದಿ ಕಡ್ದವ್ರಿದ್ದೇವೆ. ನೀ ನಮಗೆ ಖರ್ಗೆ ಗಂಧಿಸ್ಲಿಕ್ಕೆ ಬರ್ತಿ? ಪ್ರಿಯಾಂಕ್ ಖರ್ಗೆ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಂಡು? ನಾವೇನು ಭಾಳ ಸೂರತಲ್ಲಿ ನಾವು ಇದ್ದೇವೆ, ನಮ್ಮ ರತ್ನಾಗ ಐತಿ ಸೂರತನ. ನೀ ನಮ್ಮ ವಂಶಸ್ಥ ಅಲ್ಲ, ನೀ ನಮ್ಮ ಹಿಂದೂ ಧರ್ಮನೂ ಅಲ್ಲ, ನಮ್ಮ ಬಗ್ಗೆ ಏನು ಮಾತಾಡೋ ಹಕ್ಕು ನಿನಗೇನೈತಿ? ಅದಕ್ಕಾಗಿ ಇದನ್ನು ಒಂದು ಎಚ್ಚರಿಕೆ ರೂಪವಾಗಿ ಜಿಗಜಿಣಗಿಯವರಿಗೆ ಹೇಳ್ತಾ ಇದ್ದೀನಿ.